ನಮಸ್ಕಾರಗಳಾರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡಗಳಾರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತಗಳಾರ. ಏನು ಗುರು ವಿಡಿಯೋ ಹಾಕಿ 8 ದಿನ ಆಯಿತು, ಇನ್ನೂ ಒಂದು ವಿಡಿಯೋ ಹಾಕಿಲ್ಲ, ಏನಿಲ್ಲ ಅಂತ ಕೇಳ್ತೀರಾ. ಸ್ವಲ್ಪ ಕೆಲಸ ಇತ್ತು ಗಳಾರ, ಅಂದರೆ ಎಕ್ಸಾಮ್ಸು ಇಂಟರ್ನಲ್ಸ್ ಎಲ್ಲ ಇತ್ತು, ಅದಕ್ಕೋಸ್ಕರ ವಿಡಿಯೋ ಹಾಕೋಗಿಲ್ಲ. ಆಮೇಲೆ ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ, ನಾನೊಂದು ಮೋಡನ್ನ ಮಾಡಿಸ್ತಾಯಿದ್ದೀನಿ, KSRTC BS3 ಬಸ್ ಮೋಡನ್ನ, ಅಶೋಕ್ ಲೇಲ್ಯಾಂಡು, ಅದು ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಬಸ್ನ ಹೆಸರು. ಯಾವೊಂದು ಬಸ್ನ ವರ್ಕಲ್ಲಿದ್ದೆ, ಅದಕ್ಕೋಸ್ಕರ ವೀಡಿಯೋನ ಹಾಕೋದಕ್ಕಾಗಿರಲಿಲ್ಲ ಗಳಾರ. ಇನ್ನು ಮುಂದೆ ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ, ನೀವು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಇನ್ನು ಇವತ್ತು ನಿಮ್ಮೆಲ್ಲರಿಗಾಗಿ ಒಂಟಿ ಎಕ್ಸ್ಪ್ರೆಸ್ ಲಿವರ್ನ ತಂದಿದ್ದೀನಿ. ಯಾವ ರೀತಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರ. ಇನ್ನು ನೋಡ್ತಿರ್ಬೋದು ಗೆಳೆಯರೆ, ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಕಾರಾರ ಸಾನಿ ಅಂತ ಹಾಕಿ ಕೆಂಪು ಮತ್ತು ಹಳದಿ ಕಲರಲ್ಲಿ ಹಾಕಿದ್ದಾರೆ. ಆಮೇಲೆ ಮೇಲ್ಗಡೆ 2 ಗಂಡ ಬೇರುಂಡಗಳದ್ದು ಚಿತ್ರನೂ ಹಾಕಿದ್ದಾರೆ. ಆಮೇಲೆ ಕೆಳಗಡೆ ಒಂದು ರೇಡಿಯಮ್ಸ್ ಅಂತ ಹಾಕಿ ರೇಡಿಯಮ್ಸ್ನ ಹಾಕಿ ಅಲ್ಲಿ ಒಂದು ಇದು ಬರುತ್ತೆ ಗೆಳೆಯರೆ, ಏನದು ಸ್ಟಿಕ್ಕರಿಂಗ್ ಏನೋ ಹಾಕಿದ್ದಾರೆ ಅಲ್ಲಿ. ಆಮೇಲೆ ನಿಮ್ಗೆ ಮಿರರ್ ಗ್ಲಾಸ್ಗಳಿಗೆ ನೋಡ್ತಿರ್ಬೋದು ಸ್ಟಿಕ್ಕರಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂತ, ಕೆಂಪು ಮತ್ತು ಹಳದಿ ಕಲರ್ ಹಾಕಿ ಮಧ್ಯದಲ್ಲಿ ಅರ್ಜುನ ಅಂತ ದೊಡ್ಡದಾಗಿ ಹಾಕಿದ್ದಾರೆ. ಆಮೇಲೆ ಒಂಟಿ ಸಲಗ ಅಂತಲೂ ಹಾಕಿದ್ದಾರೆ ನೋಡ್ತಿರ್ಬೋದು. ಆಮೇಲೆ ರೂಟ್ ಬೋಲ್ಡು ಆ ಕಡೆ ಈ ಕಡೆ ಎಲ್ಲ ನಿಮಗೆ 2 ದೀಪಾವಳಿ ಕಂಬಗಳನ್ನ ಹಾಕಿ ಒಂಟಿ ಸಲಗ ಅಂತ ಹಾಕಿ ಮೇಲ್ಗಡೆ ಅರ್ಜುನ ಅಂತ ಹಾಕಿದ್ದಾರೆ. ಆಮೇಲೆ ರೂಟ್ ಬೋಲ್ಟು ಕಲಾಸಿಪಾಳ್ಯ, ಕೊಳ್ಳೇಗಾಲ, ಹಾರೋಹಳ್ಳಿ, ಕನಕಪುರ, ಮಳವಳ್ಳಿ ಅಂತಲೂ ಹಾಕಿದ್ದಾರೆ. ಆಮೇಲೆ ನಿಮ್ಗೆ ಇನ್ನು ಕೆಳಗಡೆ ನೋಡೋದಾದರೆ ಏನೋ ಹಾಕಿದ್ದಾರೆ, ಅದು ಸ್ವಲ್ಪ ಬ್ಲರ್ ಆಗಿದೆ, ಸರಿ ಕಾಣಿಸ್ತಲ್ಲ, ಅದಕ್ಕೋಸ್ಕರ ಅದನ್ನು ಹೇಳಿದೆ. ನೋಡ್ತಿರ್ಬೋದು ಅಶೋಕ್ ಲೇಲ್ಯಾಂಡ್ ಅನ್ನೋದ್ರ ಮೇಲೆ ನಿಮಗೆ ಕೆಂಪು ಮತ್ತು ಹಳದಿ ಕಲರ್ದು ಪೇಂಟಿಂಗ್ ಮಾಡಿದ್ದಾರೆ. ಆಮೇಲೆ ನಿಮಗೆ ರೇಡಿಯಮ್ಸ್ ಎಲ್ಲನೂ ಹಾಕಿದ್ದಾರೆ ಇಂಜಿನ್ ಬೋನೆಟ್ ಮೇಲೆ. ಆಮೇಲೆ ನಿಮಗೆ ನೋಡ್ತಿರ್ಬೋದು ಹೆಡ್ಲೈಟ್ ಹತ್ರನೂ ಅಷ್ಟೇ ಲೈಟಿಂಗ್ಸ್ ಅಂತ ರೇಡಿಯಮ್ಸ್ ಎಲ್ಲನೂ ಹಾಕಿದ್ದಾರೆ. ಆಮೇಲೆ ನಿಮಗೆ ಕಣ್ಣುಗಳು 2 ಕಣ್ಣುಗಳನ್ನ ಹಾಕಿ ಶುಭ ಲಾಭ ಅಂತಲೂ ಹಾಕಿ KF42 F2231 ಅಂತಲೂ ಫ್ರಂಟ್ ಲುಕ್ಕಲ್ಲಿ ಪ್ಲೇಟ್ ನಂಬರ್ನ ಹಾಕಿ ಲಿವರಿನ ಮಾತ್ರ ಫುಲ್ HD ಆಗಿ ಮಾಡಿದ್ದಾರೆ. 99% HD ಆಗಿ ಐತೆ ಗೆಳೆಯರೆ ಈ ಒಂದು ಲಿವರಿ. ನನಗಂತೂ ತುಂಬ ಇಷ್ಟ ಆಯ್ತು ಈ ಒಂದು ಲಿವರಿ. ಫ್ರಂಟ್ ಲುಕ್ ನೋಡಿದ್ರಲ್ಲ, ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ಕೂ ಅಷ್ಟೇ ಗೆಳೆಯರ ಚಿಂದಿಯಾಗೈತೆ ಮಾತ್ರ. ಇನ್ನು ಸೈಡ್ ಲುಕ್ ನೀವು ನೋಡ್ತಿದ್ರಲ್ಲ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ತಿದ್ರಲ್ಲ ಗೆಳೆಯರ, ಇಲ್ಲಿ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿ ಗೆಳೆಯರ, ನಿಮಗೆ ಇಲ್ಲಿ ಕರಾರ ಸಾನಿ ಅಂತ ಹಾಕಿ. ಆಮೇಲೆ KSRTC ಸಿಂಬಲ್ನ ಹಾಕಿದ್ದಾರೆ. ಆಮೇಲೆ KSRTC ಡಿಪೋ ಸಿಂಬಲ್ನ ಹಾಕಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಒಂಟಿ ಸಲಗದ್ದು ಒಂದು ಚಿತ್ರನ ಹಾಕಿದ್ದಾರೆ. ಆಮೇಲೆ ನಿಮಗೆ ವೀಲ್ ಕ್ಯಾಪ್ಸ್ ನೋಡ್ತಿರ್ಬೋದು ಗೆಳೆಯರ, ಹಳದಿ ಕಲರ್ ವೀಲ್ ಕ್ಯಾಪ್ಸ್ನ ಆ್ಯಡ್ ಮಾಡಿದ್ದಾರೆ, 2 ವೀಲ್ ಕ್ಯಾಪ್ಸನ್ನು ಫ್ರಂಟು ಬ್ಯಾಕು. ಆಮೇಲೆ ನಿಮಗೆ ಮೇಲ್ಗಡೆ ಚಿಕ್ಕ ಗ್ಲಾಸಸ್ಗಳು ಏನಿದೆ ಅದಕ್ಕೂ ಅಷ್ಟೇ ನಮ್ಮ ಒಂದು ಕರ್ನಾಟಕ ಫ್ಲ್ಯಾಗ್ನ ಆ್ಯಡ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ ಗೆಳೆಯರ. ಮಾತ್ರ ಲಿವರಿನಂತೂ ನನಗಂತೂ ಫೇವ್ರೇಟ್ ಲಿವರಿ ಆಯಿತು. ಇನ್ನು ನೋಡ್ತಿರ್ಬೋದು ಸೈಡ್ ಲುಕ್ ನೋಡಿದ್ರಲ್ಲ, ಇನ್ನು ಬ್ಯಾಕ್ ಲುಕ್ಕೂ ಅಷ್ಟೇ ಗೆಳೆಯರ ಚಿಂದಿಯಾಗೈತೆ ಮಾತ್ರ. ಈ ಥರ ಲಿವರಿನ ನಾನು ಯಾವುದೋ ನೋಡಿಲ್ಲ ಇಲ್ಲಿವರೆಗೂ ಈ ಒಂದು ಮೋಡ್ಗೆ. ಅದರಲ್ಲೂ KSRTCಗಂತೂ ನೋಡ್ತಿರ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಬ್ಯಾಕ್ ಲುಕ್ಕು. ಮೇಲ್ಗಡೆ KSRTC ಅಂತಲೂ ಹಾಕಿದರೆ ನೋಡ್ತಿರಲ್ಲ, ಮೇಲ್ಗಡೆ KSRTC ಅಂತ ಹಾಕಿ ಒಂದು ಕೆಂಪು ಮತ್ತು ಹಳದಿ ಕಲರ್ದು ರೇಡಿಯಮ್ನು ಹಾಕಿ ನಿಮಗೆ ರೇಷ್ಮೆ ನಾಡು ಅಂತಲೂ ಹಾಕಿದ್ದಾರೆ ಗೆಳೆಯರು. ನೋಡ್ತಿದ್ರಲ್ಲ ಕೆಳಗಡೆ ನೋಡ್ತಿರ್ಬೋದು ಮಧ್ಯದಲ್ಲಿ ರೇಷ್ಮೆ ನಾಡು ಅಂತ ಹಾಕಿ ಬ್ಲೂ ಕಲರ್ ಕರ್ಟನ್ಸ್ನ ಹಾಕಿದ್ದಾರೆ. ಆಮೇಲೆ ನಿಮಗೆ ಕೆಳಗಡೆ ನೋಡಿದ್ರೆ ಇನ್ನು ಅರ್ಜುನ ಎಕ್ಸ್ಪ್ರೆಸ್ ಅಂತಲೂ ಹಾಕಿದ್ರು ಗೆಳೆಯರು. ನೋಡ್ತಿರ್ಬೋದು ಅರ್ಜುನ ಎಕ್ಸ್ಪ್ರೆಸ್ ಅಂತಲೂ ದೊಡ್ಡದಾಗಿ ಹಾಕಿದ್ದಾರೆ. ಆಮೇಲೆ ನಿಮಗೆ ರೂಟ್ ಬೋರ್ಡ್ ನೋಡಿದ್ರೆ ಕಲಾಸಿಪಾಳ್ಯ, ಕೊಳ್ಳೇಗಾಲ, ಹಾರೋಹಳ್ಳಿ, ಕನಕಪುರ, ಮಳವಳ್ಳಿ ಅಂತಲೂ ಹಾಕಿ ಆ ಕಡೆ ಈ ಕಡೆ 2 ಒಂಟಿ ಸಲಗದ ಚಿತ್ರನೂ ಹಾಕಿದ್ದಾರೆ ಗೆಳೆಯರು. ನೋಡ್ತಿರ್ಬೋದು ಅದಂತೂ ಸಖತ್ತಾಗಿ ಕಾಣಿಸ್ತಿದೆ, ಒಂಟಿ ಸಲಗದ ಚಿತ್ರ ಹಾಕಿರೋದಂತೂ ನೋಡ್ತಿರ್ಬೋದು. 2 ಒಂಟಿ ಸಲಗದ ಚಿತ್ರನೂ ಹಾಕಿದ್ದಾರೆ ಗೆಳೆಯರು ಆ ಕಡೆ ಈ ಕಡೆ. ಆಮೇಲೆ ಬೆಟ್ಟದ ಹೂವು ಅಂತಲೂ ಹಾಕಿದ್ದಾರೆ ನೋಡ್ತಿದ್ರಲ್ಲ, ಬೆಟ್ಟದ ಹೂ ಅಂತ ಹಾಕಿ KSRTC ಅಂತ ಹಾಕಿ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ ಗೆಳೆಯರ. ಆಮೇಲೆ KF42 F2231 ಅಂತಲೂ ಹಾಕಿ ಬ್ಯಾಕಲ್ಲಿ ಕೆಂಪು ಮತ್ತು ಹಳದಿ ಕಲರ್ದು ಒಂದು ರೇಡಿಯಮ್ನ ಹಾಕಿದ್ದಾರೆ ಗೆಳೆಯರ. ಅದಂತೂ ಚೆನ್ನಾಗಿ ಕಾಣಿಸ್ತಿದೆ ರೇಡಿಯಮ್ನು ಅಷ್ಟೇ. ಇದಿಷ್ಟು ನಮ್ಮ ಒಂದು ಲಿವರಿಯ ಬ್ಯಾಕ್ ಲುಕ್ಕು. ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಇರುತ್ತೆ ಗೆಳೆಯರ, ಏನು ಚೇಂಜಸ್ ಇರಲ್ಲ. ನಿಮ್ಗೆ ನೋಡ್ತಿರ್ಬೋದಲ್ಲ ಕರ್ನಾಟಕ ಫ್ಲ್ಯಾಗು, ಆಮೇಲೆ ನಿಮಗೆ ವೀಲ್ ಕ್ಯಾಪ್ಸ್ ಎಲ್ಲ ಸೇಮ್ ಟು ಸೇಮೇ ಇರುತ್ತೆ. ನೋಡ್ತಿದ್ದಲ್ಲ ಇಲ್ಲಿ ಕಾಣಿಸ್ತಿದ್ದಲ್ಲ ನಿಮಗೆ ಮೇಲ್ಗಡೆ, ಆಮೇಲೆ ಎಲ್ಲ ಕೆಳಗಡೆ ಎಲ್ಲ ನೋಡ್ತಿರ್ಬೋದು ಇಲ್ಲಿ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ ಗೆಳೆಯರ. ಕರ್ನಾಟಕ ಸಾರಿಗೆ ಅಂತ ಹಾಕಿ KSRTC ಸಿಂಬಲ್, ಆಮೇಲೆ KSRTC ಕಾರಾರ ಸಾನಿ ಅಂತ ಹಾಕಿ ಮೇಲ್ಗಡೆ ನಿಮಗೆ ಅಲ್ಲಿ ಒಂದು ಸಿಂಹದ್ದು ಲೋಗೋನ ಹಾಕಿದ್ದಾರೆ. ಆಮೇಲೆ ವೀಲ್ ಕ್ಯಾಪು ಹಳದಿ ಕಲರ್ದನ್ನು ಹಾಕಿದ್ದಾರೆ, ಫ್ರಂಟ್ ವೀಲ್ ಕ್ಯಾಪು ಬ್ಯಾಕ್ ವೀಲ್ ಕ್ಯಾಪ್ ಎರಡನ್ನೂ ಅಷ್ಟೇ ಹಳದಿ ಕಲರ್ ವೀಲ್ ಕ್ಯಾಪ್ನೇ ಆ್ಯಡ್ ಮಾಡಿದ್ದಾರೆ ಗೆಳೆಯರ. ಆಮೇಲೆ ನೀವು ಮೇಲ್ಗಡೆ ನೋಡಿದ್ರೆ ಸೇಮ್ ಆ ಕಡೆ ಹೆಂಗಿತ್ತು ಒಂದು ಕರ್ನಾಟಕ ಫ್ಲ್ಯಾಗ್ಸ್ ಪ್ರತಿಯೊಂದು ಗ್ಲಾಸಸ್ಗಳಿಗೂ ಅದೇ ಥರನೇ ಎಲ್ಲ ಗ್ಲಾಸಸ್ಗಳಿಗೂ ಆ್ಯಡ್ ಮಾಡಿದ್ದಾರೆ ಗೆಳೆಯರ. ನೋಡ್ತಿರಲ್ಲ ಅದಂತೂ ಚೆನ್ನಾಗಿ ಕಾಣಿಸುತ್ತೆ, ಈ ಒಂದು ಲಿವರಿಗೆ ಮಾತ್ರ ಸಖತ್ತಾಗೇ ಇರುತ್ತೆ. ಇನ್ನು ಸೈಡ್ ಲುಕ್ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಒಂದು
ಒಂಟಿ ಸಲಗ ಎಕ್ಸ್ಪ್ರೆಸ್ ಲಿವರಿಯ ಸೈಡ್ ಲುಕ್ಕು ಗೆಳೆಯರ. ಇನ್ನು ಫ್ರಂಟು ಬ್ಯಾಕು ಎಲ್ಲ ನೋಡಿದ್ರಿ ಬಸ್ನ ಒಳಗಡೆ ಮಾತ್ರ ಚಿಂದಿಯಾಗೈತೆ ಗೆಳೆಯರ. ತೋರಿಸ್ತೀನಿ ಈಗ ನಿಮಗೆ ಬಸ್ನ ಒಳಗೆ ಮಾತ್ರ ರಿಯಲಿಸ್ಟಿಕ್ಕಾಗಿ ಫೀಲ್ ಬರುತ್ತೆ, ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನೋಡ್ತಿರ್ಬೋದು ನಿಮಗೆ ಕ್ಯಾಬಿನ್ನು ಯಾವ ರೀತಿ ಕಾಣಿಸ್ತಿದೆ ಅಂತ, ಸಖತ್ತಾಗೈತೆ ಮಾತ್ರ ಗೆಳೆಯರ. ಈ ಒಂದು ಲಿವರಿ ಕ್ಯಾಬಿನ್ ಇಟ್ಕೊಂಡು ಓಡಿಸೋಕ್ಕಂತೂ ರಿಯಲಿಸ್ಟಿಕ್ಕಾಗಿ ಫೀಲ್ ಬರುತ್ತೆ. BS3ಗೂ ವೀಡಿಯೋ ಮಾಡಿದ್ದೀನಿ, ಇಲ್ಲೇ ನಿಮಗೆ ಐ ಕಾರ್ಡಲ್ಲಿ ತೋರಿಸ್ತಿದ್ದೀನಿ ನೋಡಿ ಗೆಳೆಯರ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ಲಾಸ್ಟಲ್ಲಿ ಒಂದು ವೀಡಿಯೋ ಹಾಕಿರ್ತೀನಿ, ಹೋಗಿ ನೋಡಿ. ಇದಿಷ್ಟು ಗೆಳೆಯರ ಈ ನಮ್ಮ ಒಂದು ಕ್ಯಾಬಿನ್ ಆಗಿರುತ್ತೆ. ನೋಡ್ತಿರ್ಬೋದು ಮಾತ್ರ HD ಆಗಿ 90% HD ಆಗಿದ್ರು ಒಂಥರ ಸಖತ್ತಾಗಿ ಕಾಣಿಸುತ್ತೆ ಗೆಳೆಯರ ಲುಕ್ಗಂತೂ. ಈ ನಮ್ಮ ಒಂದು ಮೋಡ್ಗೆ ಯಾವ ಲಿವರಿ ಮಾಡಿದ್ರು ಅಷ್ಟೇ ಸಖತ್ತಾಗಿ ಕಾಣಿಸುತ್ತೆ. ಇದಿಷ್ಟು ಗೆಳೆಯರ ಈ ನಮ್ಮ ಒಂದು ಲಿವರಿಯ ಸಂಪೂರ್ಣ ಮಾಹಿತಿ. ಇನ್ನು ಈ ಒಂದು ಬಸ್ ಮೋಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ ಗೆಳೆಯರ, ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರಲ್ಲ, ಯಾಕಂದರೆ ವಿಡಿಯೋ ಲೆಂತಿಯಾಗಿ ಬರ್ದಂಬಿಟ್ಟು ತಿಳಿಸ್ಕೊಟ್ಟಿರಲ್ಲ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಈ ಒಂದು ಬಸ್ ಮೋಡ್ನ ಆ ಒಂದು ವಿಡಿಯೋದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಲಿವರಿನ ನೀವು ಡೌನ್ಲೋಡ್ ಮಾಡ್ಕೊಬೇಕು ಅಂತಂದರೆ ಗೆಳೆಯರ, ಈ ಒಂದು ಲಿವರಿಗೆ ಗೆಳೆಯರ ಯಾವುದೇ ರೀತಿಯ ಪಾಸ್ವರ್ಡ್ ಇಕ್ಕಿಲ್ಲ. ಈ ನಮ್ಮ ಒಂದು ಲಿವರಿ ಕ್ರಿಯೇಟ್ ಮಾಡಿರೋರು ಪ್ರಸು ಗೇಮಿಂಗ್ ಕನ್ನಡ ಅಂತ ಗೆಳೆಯರ. ಪ್ರಸು ಗೇಮಿಂಗ್ ಕನ್ನಡ ಅವರು ಈ ಒಂದು ಲಿವರಿನ ರಿಲೀಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಥರ ಲಿವರೀಸ್ ಅವ್ರು ಇನ್ನೂ ಕ್ರಿಯೇಟ್ ಮಾಡಿದ್ದು ಬಿಟ್ಟಿದ್ದಾರೆ. ಅವರು ಕ್ರಿಯೇಟ್ ಮಾಡಿದರೆ ನಮ್ಮ ಒಂದು ಲಿವರೀಸ್ ಜಾಸ್ತಿ ಇರೋದು ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಒಂಟಿ ಸಲಗ ಎಕ್ಸ್ಪ್ರೆಸ್ ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ ತಕ್ಷಣ ಗೆಳೆಯರ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲೇ ನಮಗೆ ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತಾರೆ. ಈಗ ನೀವು ಇವರ ಒಂದು ಚಾನಲ್ನ ಹೆಸರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ, ಆಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕಷ್ಟೇ. ಆಮೇಲೆ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಮೋರ್ ಅಂತ ಇದೆಯಲ್ಲ, ಮೋರ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಮೇಲ್ಗಡೆಗೆ ನೀವು ಸ್ಕ್ರೋಲ್ ಮಾಡಬೇಕಾಗುತ್ತೆ. ಫುಲ್ಲು ಕೆಳಗಡೆಗೆ ಹೋದರೆ ನೀವು ಇಲ್ಲಿ ನಿಮಗೆ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತಾರೆ ಗೆಳೆಯರ. ನೋಡ್ತಿರಲ್ಲ, ಲಿವರಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಅದರ ಮೇಲೆ ಒಂದ್ಸಲಿ ನೀವು ಕ್ಲಿಕ್ ಮಾಡಿ ಅಷ್ಟೇ. ಈ ನಮ್ಮ ಒಂದು ಲಿವರಿ ಒಂದೇ ಕ್ಲಿಕ್ಕಲ್ಲಿ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರ. ನೋಡ್ತಿರ್ಬೋದು, ಈಗ ತೋರಿಸ್ತೀನಿ ನಿಮಗೆ. ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನಿಮಗೆ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿಲ್ಲ ಚಿಕ್ಕದಾಗಿ, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಅಷ್ಟೇ. ಈ ನಮ್ಮ ಒಂದು ಲಿವರಿ ಫಸ್ಟ್ಗೆ ಡೌನ್ಲೋಡ್ ಆಗೋಗುತ್ತೆ. 1 MB ಇಲ್ಲ ಅಂದ್ಕೊಂಡಿದ್ದೀನಿ ಗೆಳೆಯರ. 1 MB ಇಲ್ಲ, ಅರ್ಧ MB ಇದೆ ಅಷ್ಟೇ ಈ ಒಂದು ಲಿವರಿ ಡೌನ್ಲೋಡ್ ಆಗೋದಕ್ಕೆ ಬೇಕಾಗಿರೋ ನೆಟ್ಟು. ಅರ್ಧ MB ಅಷ್ಟೇ, ಅರ್ಧ MB ಬೇಕಷ್ಟೇ. ನೀವು ಅಷ್ಟೇ ಸೇಮ್ ಟು ಸೇಮ್ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಗೇಮ್ ಯಾವುದು ಗೊತ್ತಿಲ್ಲ ಅಂತಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಗೆಳೆಯರ ಗೇಮ್ನ ಹೆಸರು. ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಸರ್ಚ್ ಮಾಡಿ ಸಾಕು, ಅಲ್ಲೇ ಫಸ್ಟ್ಗೆ ಬರುತ್ತೆ ನಮ್ಮೊಂದು ಗೇಮ್. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಗೆಳೆಯರ. ನೋಡ್ತಿರ್ಬೋದು, ತೋರಿಸ್ತೀನಿ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ ಗೆಳೆಯರ. ಹಂಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಅಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದೇ ಬರುತ್ತೆ ಅಂತ ಹೇಳ್ತಿದ್ದೀನಿ. ಇನ್ನು ನೀವು ನೋಡ್ತಿರಲ್ಲ, ಗೇಮ್ ಲೋಡ್ ಆಗ್ತಿದೆ, ನೀವು ವೆಯ್ಟ್ ಮಾಡಬೇಕು ಅಷ್ಟೇ ಗೆಳೆಯರ. ನೀವು ವೆಯ್ಟ್ ಮಾಡಿದ್ರೆ, ಇಲ್ಲಾಂದರೆ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ, ಬೇಗ ಓಪನ್ ಆಗುತ್ತೆ. ನೋಡ್ತಿದ್ರಲ್ಲ, ಇಲ್ಲಿ ಓಪನ್ ಆಯಿತು ನಮ್ಮ ಒಂದು ಗೇಮ್ ಗೆಳೆಯರ. ಈಗ ಇದೇ ಗೆಳೆಯರ ನಮ್ಮ ಒಂದು ಬಸ್ ಮೋಡ್ ಆಗಿರುತ್ತೆ. ಈ ಒಂದು ಮೋಡ್ಗೆ ನಮ್ಮ ಒಂದು ಲಿವರ್ ಹೆಂಗೆ ಹಾಕೊಳ್ಳೋದು ಅಂತಂದರೆ ಗೆಳೆಯರ, ಈ ಒಂದು ವೈಟ್ ಬಸ್ಗೆ ನೋಡ್ತಿರಲ್ಲ, ಇದು ಒಂದು ವೈಟ್ ಬಸ್ಸು ಗೆಳೆಯರ. ನೀವು ಬಸ್ ಮೋಡ್ ಡೌನ್ಲೋಡ್ ಮಾಡ್ಕೊಂಡಿರೋ ವೀಡಿಯೋ ನೋಡಿದರೆ ಈ ಒಂದು ಮೋಡ್ನ ನೀವು ಹಾಕೊಬೋದು. ಈಗ ನೀವೇನು ಮಾಡಿ ಅಂತಂದರೆ, ಗ್ಯಾರೇಜ್ ಅಂತ ಕಾಣಿಸ್ತೀರ, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಗೆಳೆಯರ. ಆಮೇಲೆ ನಿಮಗೆ ಪೇಂಟ್ನ ಸಿಂಬಲ್ ಕಾಣಿಸುತ್ತೆ, ಇಲ್ಲಿ ನೀವು ನೋಡ್ತಿರ್ಬೋದು ಪೇಂಟ್ನ ಸಿಂಬಲ್ ರಟ್ಟನ್ ಚಿತ್ರ, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ನೀವು. ಆಮೇಲೆ ನಿಮಗೆ ಇಲ್ಲಿ ಬ್ರೌಸ್ ಲಿವರಿ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಡಿವೈಸ್ ಗ್ಯಾಲರಿ ಅಂತ ಚೂಸ್ ಮಾಡ್ಕೊಳ್ಳಿ ಗೆಳೆಯರ. ಅದ್ರ ಮೇಲೆ ಚೂಸ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ 3 ಡಾಟ್ ಕಾಣಿಸ್ತಿದ್ದಿಲ್ಲ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಫೋಟೋರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು, ನಾನು ಸ್ವಲ್ಪ ಬೇರೆ ವೆಬ್ಸೈಟ್ಗೆ ಹೋಗಿದ್ದೆ, ಅದಕ್ಕೋಸ್ಕರ ಡೌನ್ಲೋಡ್ ಫೋಟೋರ ಮೇಲೆ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ನಮ್ಮ ಒಂದು ಲಿವರಿ ಬಂದು ಆ್ಯಡ್ ಆಗುತ್ತೆ. ಈಗ ಅಪ್ಲೈ ಅಂತ ಇದೆಯಲ್ಲ, ಅಪ್ಲೈ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಅಷ್ಟೇ ಗೆಳೆಯರ. ಕ್ಲಿಕ್ ಮಾಡಿದ ತಕ್ಷಣವೇ ಈ ನಮ್ಮ ಒಂದು ಒಂಟಿ ಸಲಗ ಎಕ್ಸ್ಪ್ರೆಸ್ ಲಿವರಿ ಬಂದು ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಬಂದು ಆ್ಯಡ್ ಆಗಿರುತ್ತೆ ಗೆಳೆಯರ. ಇದಿಷ್ಟು ಆಗುತ್ತೆ ಗೆಳೆಯರ ಈ ನಮ್ಮ ಒಂದು ಒಂಟಿ ಸಲಗ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ. ಹಂಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡಿದವರು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ, ಯಾಕಂದರೆ ನಾನು ಯಾವುದೇ ವೀಡಿಯೋಸ್ ಹಾಕ್ತಾ ಇರ್ತೀನಿ ಅವಾಗ ಅಂತ ಹೇಳ್ತಾ ಇನ್ನು ನಮ್ಮ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರ.